ಮಾಗಡಿ ಕೆಂಪೇಗೌಡರು ಅವರು ಮಾಗಡಿ ಅವಾಗ ಅವ್ರದ್ದು ಹೆಡ್ ಕ್ವಾರ್ಟ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಊರಿತ್ತು ಕೆಂಪಾಂಬುದಿ ಅಂತ. ಅಲ್ಲಿ ಜನಗಳು ವಿಚಾರಿಸ್ಕೊಳ್ಳೋಕೆ ಈ ಕಡೆ ಬಂದಿದ್ದ ಕಾಡು ಮಲ್ಲೇಶ್ವರ ಅಂತ ಹೇಳಿದ ನೋಡಿ, ಅಲ್ಲಿ ದೊಡ್ಡ ಫಾರೆಸ್ಟ್ ಇತ್ತು ತುಂಬಾ. ಅವ್ರಿಗೆ ಬೇಟೆ ಹುಚ್ಚು. ಮಧ್ಯಾಹ್ನ ಊಟ ಮಾಡ್ಕೊಂಡು ಬೇಟೆಗೆ ಹೋದ್ರು ಕಾಡಿಗೆ. ಅಲ್ಲಿ ಸಾಯಂಕಾಲ ಆದ್ರೂ ಏನು ಸಿಗಲಿಲ್ಲ ಅವ್ರಿಗೆ. ಇಂದು ನಾವು ನೋಡುವ ಬೆಂಗಳೂರು ವಿಶ್ವದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಗಳಲ್ಲಿ ಒಂದಾಗಿದೆ. ಈ ಮಹಾನಗರದ ಇತಿಹಾಸ ಸುಮಾರು 5 ಶತಮಾನಗಳಷ್ಟು ಹಳೆಯದು. ಈ ಇತಿಹಾಸದ ಪ್ರಮುಖ ಸಾಕ್ಷಿಯೇ ಬೆಂಗಳೂರು ಕೋಟೆ. ಬೆಂಗಳೂರಿನ ಆರಂಭಕ್ಕೂ ಮುನ್ನ ಸುಮಾರು 1000 ವರ್ಷಗಳ ಹಿಂದೆಯೇ ಈ ಪ್ರದೇಶದಲ್ಲಿ ಸಣ್ಣ ಗ್ರಾಮಗಳು, ಕೆರೆಗಳು, ಕೃಷಿ ಭೂಮಿಗಳು ಮತ್ತು ದೇವಾಲಯಗಳು ಇದ್ದವು. ಬೇಗೂರಿನ ಶಾಸನದಲ್ಲಿ ಬೆಂಗಳೂರು ಎಂಬ ಹೆಸರಿನ ಉಲ್ಲೇಖ ದೊರೆಯುತ್ತದೆ. ಈ ಪ್ರದೇಶವನ್ನು ಪಶ್ಚಿಮ ಗಂಗರು, ಚೋಳರು, ಹೊಯ್ಸಲರ ನಂತರ ವಿಜಯನಗರ ಸಾಮ್ರಾಜ್ಯದವರು ಆಳಿದರು. ಕ್ರಿಸ್ತಶಕ 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜನಾಗಿದ್ದ ಕೆಂಪೇಗೌಡರು ಪ್ರಥಮವಾಗಿ ಬೆಂಗಳೂರನ್ನು ಸ್ಥಾಪಿಸಿದರು. ನಗರವನ್ನು ರಕ್ಷಿಸಲು ಮಣ್ಣಿನಿಂದ ಬಲಿಷ್ಠ ಕೋಟೆಯನ್ನು ನಿರ್ಮಿಸಿದರು. ಕೋಟೆಯ ಸುತ್ತ ಆಳವಾದ ಕಂದಕ, ಒಳಗೆ ಪೇಟೆಗಳು, ದೇವಾಲಯಗಳು, ಮಾರುಕಟ್ಟೆಗಳು ಮತ್ತು ಆಡಳಿತ ಕೇಂದ್ರಗಳನ್ನು ನಿರ್ಮಿಸಿದರು. ಇದೇ ಬೆಂಗಳೂರಿನ ಆಧುನಿಕ ಆರಂಭ. ಕೋಟೆಯ ಒಳಭಾಗದಲ್ಲಿ ವ್ಯಾಪಾರ ವೇಗವಾಗಿ ಬೆಳೆಯಿತು. ದಕ್ಷಿಣ ಭಾರತದ ವಿವಿಧ ಭಾಗಗಳಿಂದ ವ್ಯಾಪಾರಿಗಳು ಇಲ್ಲಿ ಬಂದು ರೇಷ್ಮೆ, ಮಸಾಲೆ ಪದಾರ್ಥಗಳು, ದವಸ ಧಾನ್ಯ, ವಸ್ತ್ರಗಳು ಮತ್ತು ಕಬ್ಬಿಣ ವ್ಯಾಪಾರ ನಡೆಸುತ್ತಿದ್ದರು. ಇಂದಿಗೂ ಪ್ರಸಿದ್ಧವಾಗಿರುವ ಚಿಕ್ಕಪೇಟೆ, ಅವೆನ್ಯೂ ರಸ್ತೆ, ಕಾಟನ್ ಪೇಟೆ ಮುಂತಾದ ಪ್ರದೇಶಗಳು ಅದೇ ಕಾಲದ ಪರಂಪರೆಯನ್ನು ಮುಂದುವರಿಸುತ್ತಿವೆ. 1761ರಲ್ಲಿ ಹೈದರ್ ಅಲಿ ಬೆಂಗಳೂರಿನ ಆಡಳಿತವನ್ನು ವಹಿಸಿಕೊಂಡರು. ಅವರು ಮಣ್ಣಿನ ಕೋಟೆಯನ್ನು ಬಲಿಷ್ಠ ಕಲ್ಲಿನ ಕೋಟೆಯಾಗಿ ಪರಿವರ್ತಿಸಿದರು. ದಪ್ಪವಾಗಿರುವ ಗ್ರಾನೈಟ್ ಗೋಡೆಗಳು, ಭದ್ರವಾದ ಬುರುಜುಗಳು ಮತ್ತು ಶತ್ರುಗಳನ್ನು ತಡೆಯುವ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಿದರು. 1782ರಲ್ಲಿ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದ ನಂತರ ಇದೇ ಕೋಟೆಯನ್ನು ಮತ್ತಷ್ಟು ಬಲಪಡಿಸಿದರು. ಕೋಟೆಯ ಸಮೀಪದಲ್ಲೇ ಪ್ರಸಿದ್ಧ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ನಿರ್ಮಿಸಿದರು. ಆಗ ಬೆಂಗಳೂರು ಮೈಸೂರು ಸಾಮ್ರಾಜ್ಯದ ಪ್ರಮುಖ ಸೇನಾ ಕೇಂದ್ರವಾಯಿತು. 1791ರಲ್ಲಿ 3ನೇ ಆಂಗ್ಲ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಚಾರ್ಲ್ಸ್ ಕಾರ್ನ್ವಾಲಿಸ್ ನೇತೃತ್ವದ ಬ್ರಿಟಿಷ್ ಸೇನೆ ಬೆಂಗಳೂರು ಕೋಟೆಯ ಮೇಲೆ ಭಾರೀ ದಾಳಿ ನಡೆಸಿತು. ಅನೇಕ ದಿನಗಳ ಯುದ್ಧದ ಬಳಿಕ ಕೋಟೆಯ ಗೋಡೆಗಳನ್ನು ಧ್ವಂಸಗೊಳಿಸಿದ ಬ್ರಿಟಿಷರು ಕೋಟೆಯನ್ನು ವಶಪಡಿಸಿಕೊಂಡರು. ಈ ಯುದ್ಧವು ಭಾರತದ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿ ಪರಿಣಮಿಸಿತು. 1799ರಲ್ಲಿ ಟಿಪ್ಪು ಸುಲ್ತಾನರ ಮರಣದ ನಂತರ ಬ್ರಿಟಿಷರು ಮೈಸೂರು ರಾಜ್ಯವನ್ನು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಕೋಟೆಯ ಬಹುಭಾಗವನ್ನು ಕೆರವಿ ಹೊಸ ಕ್ಯಾಂಟೋನ್ಮೆಂಟ್ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದರು. ಆದರೆ ಹಳೆಯ ಪೇಟೆ ಪ್ರದೇಶಗಳು ಕೆಲವೊಂದು ಐತಿಹಾಸಿಕ ಗುರುತನ್ನು ಈಗಲೂ ಉಳಿಸಿಕೊಂಡವು. ಕಾಲಕ್ರಮೇಣವಾಗಿ ಬೆಂಗಳೂರು ಶಿಕ್ಷಣ, ವಿಜ್ಞಾನ, ಕೈಗಾರಿಕೆ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವೇಗವಾಗಿ ಬೆಳೆಯಿತು. ಇಂದು ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಮತ್ತು ಭಾರತದ ಪ್ರಮುಖ ತಂತ್ರಜ್ಞಾನ ನಗರವೆಂದು ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ಇಂದು ಬೆಂಗಳೂರಿನ ಮೂಲ ಕೋಟೆಯು ಒಂದು ಭಾಗವಾಗಿ ಮಾತ್ರ ಉಳಿದಿದೆ. ಇಲ್ಲಿ ಕಾಣಬಹುದಾದ ಪ್ರಮುಖ ಆಕರ್ಷಣೆಗಳು: ದೆಹಲಿ ದ್ವಾರ, ಗ್ರಾನೈಟ್ ಕಲ್ಲಿನ ಗೋಡೆಗಳು, ಬುರುಜುಗಳು, ಕೋಟೆಯ ರಕ್ಷಣಾ ವ್ಯವಸ್ಥೆಯ ಅವಶೇಷಗಳು, ಸಮೀಪದ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ. ಈಗ ಈ ಕೋಟೆಯನ್ನು ಭಾರತೀಯ ಪುರಾತತ್ವ ಇಲಾಖೆ ಸಂರಕ್ಷಿಸುತ್ತಿದೆ. ಬೆಂಗಳೂರು ಕೋಟೆ ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಕೆಂಪೇಗೌಡರ ಕನಸು, ಹೈದರ್ ಅಲಿಯ ದೂರದೃಷ್ಟಿ, ಟಿಪ್ಪು ಸುಲ್ತಾನರ ಶೌರ್ಯ, ಬ್ರಿಟಿಷರ ಆಕ್ರಮಣ ಮತ್ತು ಆಧುನಿಕ ಬೆಂಗಳೂರಿನ ಉದಯಕ್ಕೆ ಸಾಕ್ಷಿಯಾಗಿದೆ. ಇಂದು ಲಕ್ಷಾಂತರ ಜನರು ಬೆಂಗಳೂರಿನ ಬೀದಿಗಳಲ್ಲಿ ಸಂಚರಿಸುತ್ತಿದ್ದಾರೆ. ಆದರೆ ಈ ನಗರದ ಹೃದಯದಲ್ಲಿ ಸುಮಾರು 5 ಶತಮಾನಗಳಿಂದ ಮೌನವಾಗಿ ನಿಂತಿರುವ ಬೆಂಗಳೂರು ಕೋಟೆ ಇತಿಹಾಸದ ಪ್ರತಿಯೊಂದು ಹೆಜ್ಜೆಯನ್ನು ತನ್ನ ಕಲ್ಲಿನ ಗೋಡೆಗಳಲ್ಲಿ ಸಂಗ್ರಹಿಸಿಕೊಂಡಿದೆ. ಈ ಕೋಟೆ ಕೇವಲ ಭೂತಕಾಲದ ನೆನಪು ಅಲ್ಲ, ಇದು ಬೆಂಗಳೂರಿನ ಆತ್ಮ, ಪರಂಪರೆ ಮತ್ತು ಹೆಮ್ಮೆಯ ಶಾಶ್ವತ ಸಂಕೇತವಾಗಿದೆ. ಇದು ಕೇವಲ ಒಂದು ಸ್ಥಳದ ಕಥೆಯಲ್ಲ, ನಮ್ಮ ನಾಡಿನ ಪರಂಪರೆ, ಸಂಸ್ಕೃತಿ ಮತ್ತು ಇತಿಹಾಸದ ಜೀವಂತ ಸಾಕ್ಷಿ. ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವ ಬೆಂಗಳೂರು ಕೋಟೆಯನ್ನು ತಲುಪುವುದು ಅತ್ಯಂತ ಸುಲಭ. ನಗರದ ಪ್ರಮುಖ ಕೇಂದ್ರವಾದ ಮೆಜೆಸ್ಟಿಕ್, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣದಿಂದ ಕೋಟೆಯು ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿದೆ.
ಆಟೋ, ಟ್ಯಾಕ್ಸಿ ಅಥವಾ BMTC ಬಸ್ ಮೂಲಕ ಕೇವಲ 10ರಿಂದ 15 ನಿಮಿಷಗಳಲ್ಲಿ ಕೋಟೆಯನ್ನು ತಲುಪಬಹುದು. ನಮ್ಮ ಮೆಟ್ರೋ ಬಳಸುವವರು ಹಸಿರು ಮಾರ್ಗದ ಗ್ರೀನ್ ಲೈನ್, ಕೃಷ್ಣರಾಜೇಂದ್ರ ಮಾರುಕಟ್ಟೆ, KR ಮಾರ್ಕೆಟ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಸುಮಾರು 400ರಿಂದ 500 ಮೀಟರ್ ಅಂದರೆ 5ರಿಂದ 10 ನಿಮಿಷಗಳ ಕಾಲುನಡಿಗೆಯಲ್ಲಿ ಬೆಂಗಳೂರು ಕೋಟೆ ತಲುಪಬಹುದು. ಕೋಟೆಯ ಸಮೀಪದಲ್ಲೇ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ KR ಮಾರುಕಟ್ಟೆ ಇರುವುದರಿಂದ ಈ ಎಲ್ಲ ಐತಿಹಾಸಿಕ ತಾಣಗಳನ್ನು ಒಂದೇ ದಿನದಲ್ಲಿ ಸುಲಭವಾಗಿ ವೀಕ್ಷಿಸಬಹುದು. ಕತ್ಲೆ ಆಗುತ್ತೆ, ತಪ್ಪಿಸ್ಕೊಂಡ್ಬಿಟ್ಟು ದಾರಿ ಹುಡುಕ್ತಾ ಇದ್ರು, ಹೆಂಗ್ ಹೋಗೋದು, ಏನ್ ಮಾಡೋದು, ಏನೆಲ್ಲ ಹಣ್ಣುಗಳು ಸಿಗ್ತಾವಲ್ಲ ತಿನ್ನಂಗೆ ಅಂತ ಹುಡುಕ್ತಾ ಇದ್ರು. ದೂರದಲ್ಲಿ ಅಲ್ಲೊಂದು ಬೆಳಕಾಗುತ್ತೆ, ಕಾಡು ಒಳಗಡೆ ಅಲ್ಲಿ ಹೋಗ್ತಾರೆ. ಅಲ್ಲೊಂದು ಗುಡಿಸ್ಲು ಕಾಣುತ್ತೆ, ಅಲ್ಲೊಂದು ಅಜ್ಜಿ ಈ ಎಲ್ಲ ಥರದ ಕಾಳುಗಳು ಬೇಯಿಸ್ಕೊಂಡ್ತಿತ್ತು ತಿನ್ನಕ್ಕೆ. ಹೋಗ್ಬಿಟ್ಟು ಆ ಅಜ್ಜಿ ಕೇಳ್ತಾನೆ, ನನಗೆ ಪೊಳೆಗೆ ಒಂದು ಕೊಟ್ಟುಬಿಟ್ಟು ಅಲ್ಲೇ ಮಲ್ಕೊಂತಾನೆ ಗುಡಿಸ್ಲಿಲ್ಲ. ಆ ನೆನಪಿಗೋಸ್ಕರ ಬೆಂದ ಕಾಳು ಅಂತ ಊರು ಹೆಸರಿಟ್ಟು ಈ ಬೆಂಗಳೂರು ಕಟ್ಟಿರೋದು. ಈ ಕೋಟೆ ಇದೆಯಲ್ಲ, ಅದು ಕಾಣಿಸ್ತಾ ಇದೆಯಲ್ಲ, ಇದನ್ನು ಫಸ್ಟ್ ಕಟ್ಟಿದ್ದು 15ನೇ ಶತಮಾನದಲ್ಲಿ ಮಾಗಡಿ ಕೆಂಪೇಗೌಡರು. ಅವಾಗ ಅವರು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಬ್ ಕಿಂಗು ಈ ಅವರೇ ಬೆಂಗಳೂರನ್ನು ಕಟ್ಟಿದ್ದು 1537 ಈ ಕಡೆಯಿಂದ ಅವಿನ್ಯಲ್ ರೋಡ್ ಏನಿದೆ ಆ ಕಡೆ ಒರಿಜಿನಲ್ ಬೆಂಗಳೂರು ಒಂದು ದೊಡ್ಡ ಹಳ್ಳಿ ಅಷ್ಟೇ. ಅವ್ರ ಹೆಸರು ಬೆಂದ ಕಾಡು ಅಂತ. ಆಮೇಲೆ ಬ್ರಿಟಿಷ್ನವ್ರ ಪವರಿಗೆ ಬಂದ್ರು, ಪ್ರನೌನ್ಸ್ ಮಾಡಕ್ ಬರಲಿಲ್ಲ, ಪ್ರನೌನ್ಸ್ ಆಸ್ ಬೆಂಗಳೂರು ಅಂತ ಪ್ರನೌನ್ಸ್ ಮಾಡಿದ್ರು. ಆ ಊರಿಗೆ 4 ಕಡೆಯಿಂದ 4 ಹೆಬ್ಬಾಗಿಲು ಥರ ಕಟ್ಟಿದ್ರು, 4 ದಿಕ್ಕಲ್ಲಿ ಇತ್ತು. ಅದಾದ ನಂತರ ಇಲ್ಲಿ ಮೊಘಲರುಗಳು ಬರ್ತಾರೆ. ಮೊಘಲರುಗಳ ಲಾಸ್ಟ್ಗೆ ಈ ಬೆಂಗಳೂರನ್ನು, ಈ ಕೋಟೆನು ಇದನ್ನು ಮೈಸೂರು ಮಹಾರಾಜರಿಗೆ ಕೊಡ್ತಾರೆ. ಮೈಸೂರು ಮಹಾರಾಜರು ಇದನ್ನು ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಕಮಾಂಡ್ರಿಗಳಾಗಿ ಮಾಡಿಕೊಂಡು ಈ ಕೋಟೆ, ಈ ಬೆಂಗಳೂರು ಅರ್ಧ ಸೌತ್ ಇಂಡಿಯಾ ಅವ್ರ ಕೈನಲ್ಲಿ ಇತ್ತು. ಈಗ ಆ ಪ್ಯಾಲೇಸ್ ಕಟ್ಟಿಬಿಟ್ಟು ಇದು ಡ್ಯಾಮೇಜ್ ಆಗಿತ್ತು. ಇದನ್ನ ಆ ಕೋಟೆ ಓಪನ್ ಪ್ಯಾಲೇಸ್, ಓಪನ್ ಪ್ಯಾಲೇಸ್, ಅದಕ್ಕೆ ಡೋರ್ ಇಲ್ಲ, ಅದು ದರ್ಬಾರ. ಅದಕ್ಕೆ ಸುತ್ತಲೂ ಮತ್ತೆ ರೀಬಿಲ್ಟ್ ಮಾಡಿರಿ ಕೋಟೆನ 1761. ಇದನ್ನ ಅರ್ಧ ಹೊಡೆದಾಕಿರೋ ಬ್ರಿಟಿಷ್ನರು. ಇದು ಬ್ರಿಟಿಷ್ನರು ಫಸ್ಟ್ ಅಟ್ಯಾಕ್ ಮಾಡೋದು ನಮ್ಮ ಇಂಡಿಯಾದಲ್ಲಿ ಅಪ್ಪ ಮಕ್ಕಳಿಗೂ 240 ವರ್ಷದಿಂದ. ಫಸ್ಟು ಹೈದರಾಲಿ ಹತ್ರ 2 ವಾರ ನಡೆಯುತ್ತೆ. ತಮಿಳುನಾಡು ಅವೆರಡು ಗೆಲ್ತಾರೆ. ಯಾರೋ ಹೈದರಾಲಿ ಗೆಲ್ತಾನೆ, ಬ್ರಿಟಿಷ್ನರು ಸೋಲ್ತಾರೆ. 3rd ಅಟೆಂಪ್ಟ್ ಇದು ಮಾಡಿರೋ ಅಂತ ತೀರ್ಕೊಂಡು ಆದ್ಮೇಲೆ ಈ ಕೋಟೆನ ಹೊಡೆದ್ಬಿಟ್ಟು ಈ ಒಳಗಡೆ ನುಗ್ಗಿದ್ರು. ಒಳಗಡೆ ನುಗ್ಗಿ ವಾರ್ ಇಲ್ಲೇ ನಡೀತಾ ಪ್ಯಾಲೇಸ್. 3rd ಆಂಗ್ಲೋ ವಾರ್. ಅದ್ರ ಕ್ಯಾಪ್ಟನ್ ಲಾರ್ಡ್ ಕಾರ್ನ್ವಾಲಿಸ್ ಅಂತ. ಅದು ದರ್ಬಾರ್ ಹಾಲ್ ಪ್ಯಾಲೇಸು. ಅದು ಕೋರ್ಟು. ಅಲ್ಲಿ ಜಡ್ಮೆಂಟು ಕೊಡ್ತಾ ಕ್ರಿಮಿನಲ್ಗಳನ್ನ ಇದ್ರೊಳಗೆ ಇಡೋರು. ಇದರಲ್ಲಿ ಜೈಲು ಇದೆ. 3 ಟೈಪ್ ಆಫ್ ಸೆಲ್ಗಳು ಇದ್ದಾವೆ ನೋಡಿ. ಮೋಸ್ಟ್ ಡೇಂಜರ್ ಕ್ರಿಮಿನಲ್ ಸಪ್ರೇಟ್ ಆಗಿ ಇಡ್ತಿದ್ರು, ಆರ್ಡಿನರಿ ಕ್ರಿಮಿನಲ್ ಸಪ್ರೇಟು. ತುಂಬ ಬ್ರಿಟಿಷ್ನವ್ರಿಗೆ ಅರೆಸ್ಟ್ ಮಾಡಿ ಮೇಲ್ಗಡೆ ಅಂಡರ್ಗ್ರೌಂಡ್ ಝೋನ್ ಇದೆ, ಇಲ್ಲೇನು ತೋರಿಸ್ತಾ ಇದ್ದೀನಿ ಅಲ್ಲಿ ಇಡ್ತಾ ಇದ್ದು ಬ್ರಿಟಿಷ್ನವ್ರಿಗೆ. ಇದನ್ನು ಹಿಂದೂ ಆ್ಯಂಡ್ ಇಸ್ಲಾಮಿಕ್ ಆರ್ಕಿಟೆಕ್ಟ್ ಪ್ಯಾಲೇಸು ಹಿಂದೂ ಆ್ಯಂಡ್ ಇಸ್ಲಾಮಿಕ್ ಆರ್ಕಿಟೆಕ್ಟ್ ಇದೆ. ಮುಸ್ಲಿಮಾನ ಸಬ್ ಧರ್ಮಕ್ಕೂ ರೆಸ್ಪೆಕ್ಟ್ ಕೊಡ್ತಿದ್ರು, ಅದಕ್ಕೋಸ್ಕರ ಹಿಂದೂ ಆ್ಯಂಡ್ ಇಸ್ಲಾಮಿಕ್ ಇದೆ. ಮೋಸ್ಟ್ ಡೇಂಜರ್ ಕ್ರಿಮಿನಲ್ಗಳ ಇದ್ರೊಳಗೆ ಇರ್ತಾ ಇದ್ರು. ಒಂದು ಸೆಂಗಲ್ಲಿ 10 ಜನ ಒಳಗಡೆ ತುಂಬ ಲಾಂಗ್ ಆಗಿ ಪ್ಯಾಸೇಜ್ ಇದೆ. ಈ ಕ್ರಿಮಿನಲ್ಗಳ ಪನಿಷ್ಮೆಂಟ್ ಕೊಟ್ಟಾದ್ಮೇಲೆ ಟಿಪ್ಪು ಸುಲ್ತಾನ್ ಬಿಡ್ತಾ ಇರಲಿಲ್ಲ. ತೊಗೊಂಡು ಹೋಗ್ಬಿಟ್ಟು ನಂದಿ ಹಿಲ್ಸ್ ಮೇಲೆ ಟಿಪ್ಪು ಡ್ರಾಪ್ ಅಲ್ಲಿಂದ ಥ್ರೋ ಮಾಡೋರು. ಅಡಿ ಕಾಣ್ತಾ ಇದೆಲ್ಲ ಸೆಲ್ಗಳು, ಇವೆಲ್ಲ ಇಲ್ಲಿ ಆರ್ಡಿನರಿ ಕ್ರಿಮಿನಲ್ಗಳು ಲೀಡರು. ಯಾರ್ತಿದೆಯಲ್ಲ ಇಲ್ಲಿ ಲಿಮಿಟೆಡ್ ಆರ್ಮಿ ಇರ್ತಿತ್ತು. ಹಿಂಗೆ ವಾಟ್ಸ್ಗಳು ಕ್ರಿಮಿನಲ್ ಇಲ್ಲಿ ಸಣ್ಣ ಸಣ್ಣ ಕೈಗಳೆಲ್ಲ ವರ್ಷದಲ್ಲಿ 10 ಜನ ಇದ್ದಾರು. ಇಂಥ 21 ಸೆಲ್ ಇತ್ತು. 200 ಜನ ಕ್ರಿಮಿನಲ್ಗಳು ಪೊಲೀಸ್ ನೀಡಕ್ಕೂ ಕೆಪಾಸಿಟಿ ಇತ್ತು. ಇವಾಗ ಅದನ್ನ ಅರ್ಧ ಹೊಡೆದ ಒಳಗಡೆ ನುಗ್ಗಿದ್ದು ಬ್ರಿಟಿಷ್ ಕಾಲ. ಈಗ 7 ಮಾತ್ರ ಉಳ್ಕೊಂಡಿದೆ.
ಇವ್ರನ್ನೆಲ್ಲ 15-20 ದಿವಸ ಇಟ್ಬಿಟ್ಟು ಬಿಟ್ಟುಬಿಡೋದು ಟಿಪ್ಪು ಸುಲ್ತಾನ್. ಈ ಟಿಪ್ಪು ಸುಲ್ತಾನ್ಗೆ ಮೈಸೂರು ನಿಂತಿತ್ತು ನೋಡಿ, ಕೊಂದಿದ್ದಾರೆ 2 ಟೈಗರ್. ನಾವು ಏನು ಈ ಆರ್ಚಿದೆಲ್ಲ ಮುಸ್ಲಿಂ ಆರ್ಕಿಟೆಕ್ಟು ನೋಡಿ, ಈ ಮಸ್ಜಿದ್ಗಳಲ್ಲಿ ಈ ಥರ ಇರುತ್ತೆ. ಈ ಕೋಟೆ ಹೊಡೆದೇ ಬ್ರಿಟಿಷ್ನವರು ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿರೋದು 100 ವರ್ಷ ಹಳೆಯದು ವಿಕ್ಟೋರಿಯಾ ಹಾಸ್ಪಿಟಲ್. ಇಲ್ಲಿದೆ ಅಂಡರ್ಗ್ರೌಂಡ್ ಜೈಲು 4. ತುಂಬ ಬ್ರಿಟಿಷ್ನರ್ಗೆ ಅರೆಸ್ಟ್ ಮಾಡಿಬಿಟ್ಟು ಇಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದ ಇತಿಹಾಸದಲ್ಲಿದೆ. ಈ ಕೋಟೆಯಿಂದ ಶ್ರೀರಂಗಪಟ್ಟಣ ಕೋಟೆವರೆಗೂ 100 ಕಿಲೋಮೀಟರ್ ಅಂಡರ್ಗ್ರೌಂಡ್ ಸಬ್ವೇ ಇದೆ, ಸುರಂಗ ಇದೆ ಅಂತ ಇತಿಹಾಸದಲ್ಲಿ ಒಂದು ರಿಸರ್ಚ್ ಮಾಡಿದರೆ ಎವಿಡೆನ್ಸ್ ಮಿಕ್ಕಿದೆ. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನೋಡಿ. ಇದೆಲ್ಲ ಮೇಲ್ಗಡೆ ಏನಿದೆ ಇದೆಲ್ಲ ನಮ್ಮ ಹಿಂದೂ ಆರ್ಕಿಟೆಕ್ಚರ್, ನಮ್ಮ ಟೆಂಪಲ್ಗಳಲ್ಲಿ ಈ ಥರ ಇರುತ್ತೆ. ಅದು ಆರ್ಚು ಮುಸ್ಲಿಂ ಆರ್ಕಿಟೆಕ್ಟು. ಈ ಡೋರಲ್ಲಿ ಕುದುರೆ ಆನೆಗಳು ಒಳಗಡೆ ತರೋದು. ಇಲ್ಲೆಲ್ಲ ಮಿನಿಸ್ಟ್ರು, ಏರಿಯಾ ಸೂಪರ್ವೈಸರ್ ಆನೆ ಕುದುರೆಗಳನ್ನ ಕೊಟ್ಟು ಪ್ಯಾಲೇಸ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು. ಇಲ್ಲಿ ಲಿಮಿಟೆಡ್ ಆರ್ಮಿ ಇಟ್ಟಿದ್ದು ಆಗ್ತದೆ ಫುಲ್. ಇಲ್ಲಿ ಯಾರಾದರೂ ಎನ್ಮಿಗಳು ಅಟ್ಯಾಕ್ ಮಾಡಿದರೆ ಅಲ್ಲಿ ಮುಂದ್ಗಡೆ ಇದೆ ವೆಪನ್ಸ್ ಗೋಡೌನು. ಆ ವೆಪನ್ಸ್ ಗೋಡೌನ್ ಫಸ್ಟಿಗೆ ಹೋಗ್ತಾ ಅವಾಗ ಇಲ್ಲಿ ಸಿವಿಲ್ ವಾರ್ಗಳು ತುಂಬ ನಡೆಯೋದು. ಇನ್ನೂ ಸೈನ್ಯಗಳೇ ಇನ್ನೊಂದು ಕೈದಿಗಳು ಒಳಗಿಂದ ರಾಮ್ನವ್ರ ಪ್ಯಾಸೆಂಜರ್ ಒಳಗೆ ಅದು ಇದು ಕಿಚನ್. ಅದು ಈ ಕೈದಿಗಳಿಗೆ ಊಟ ಕೊಡ್ತಾಗಿಲ್ಲ, ಊಟದ ಫುಡ್ ರೈಸ್ ಕೊಡೋಣ ಟಿಫನ್ ಅಲ್ಲಿ ಮಾಡ್ಕೊಂಡು ಕೈದಿಗಳು ಊಟ ಮಾಡಬೇಕಿತ್ತು ನೋಡಿ. ಇಲ್ಲೊಂದು ಪಾಯಿಂಟ್ ಇದೆ, ಇದು ಸೆಂಟ್ರಲ್ನಲ್ಲಿ. ಈ ಆರ್ಮಿ ಮಾರ್ನಿಂಗ್ ಎಕ್ಸರ್ಸೈಸ್ ತಗೋರು ಕಮಾಂಡ್ ಹೇಳಿದ್ರೆ ಇದನ್ನ ಜಂಪ್ ಮಾಡಿ ಮುಟ್ಬೇಕಿತ್ತು. ಅವಾಗ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಇದು ಒಂದು 8 ಅಡಿ ಡೀಪ್ ಅಲ್ಲಿ 2 ಫೀಟ್ ಡಿಫ್ರೆಂಟ್ ಇರ್ತಾನೆ. ಇದು 14 ಇದು 1 ಕಿಲೋಮೀಟರ್ ಸರ್ಕಲಲ್ಲಿತ್ತು. ಏನು ಕೊಡಿನಿಲ್ಲ ಅಂದರೆ ಈ ಪುರಾತನ ಇಲ್ಲಿ ಡ್ಯಾಮೇಜ್ ಪಾರ್ಟ್ ತೋರಿಸ್ತೀನಿ. ಎಲ್ಲೂ ತೋಡೋದು ಇದರಲ್ಲಿ ಅಲ್ಲಿ ದೇವಸ್ಥಾನ ಇದೆ ಎಂಟ್ರೆನ್ಸ್ ಅಲ್ಲಿ. ಅಲ್ಲಿ ಆ ಪ್ಯಾಲೇಸ್ ಮುಂದೆನೂ ದೇವಸ್ಥಾನ ಇದೆ, ವೆಂಕಟರಮಣ 500 ವರ್ಷ ಹಳೇದು. ಆ ಪ್ಯಾಲೇಸ್ನ ಹೊಡಿಲಿಲ್ಲ. ಈಗಿನ ಅರ್ಧ ಬಿಟ್ಟು ಇಲ್ಲಿ 3rd ಆಂಗ್ಲ ವಾರ್ ಇಲ್ಲೇ ನಡೆಯೋದು ಈ ಕೋಟೆ ಒಳಗಡೆ. ಬನ್ನಿ ತೋರಿಸ್ತೇನೆ ನೋಡಿ. ಇದು ಕಾಣ್ತಾ ಇದ್ದಾರೆ ಮೂಲೆಯಲ್ಲಿ ಹೊಡೆದ್ರು. ಇದು ಹೊರಗಡೆ ಭಾಗ ತೋರಿಸ್ತೀನಿ. ಈ ದೇವಸ್ಥಾನ 16ನೇ ಶತಮಾನ ಗಣೇಶನ ದೇವಸ್ಥಾನ. ಅದಕ್ಕೋಸ್ಕರ ಇಲ್ಲಾಸೆ ಹೋದ್ರು, ಆದರೂ ಹೊಡಿಲಿಲ್ಲ. ಈ ದೇವಸ್ಥಾನ ಬಿಟ್ಟು ಇದನ್ನ ಅರ್ಧ. ಈ ಡೋರ್ ಇದೆಯಲ್ಲ ಒರಿಜಿನಲ್ ಡೋರ್. 240 ವರ್ಷದ ಟೇಕ್ ಕೊಟ್ಟು ಇದು ಪ್ಯಾಲೇಸ್ 20% ವುಡ್ಡಲ್ಲೇ ಕಟ್ಟಿರೋದು. ಈ ಡೋರು ಯಾರಾದ್ರೂ ಎನಿಮಿಗಳು ಅಟ್ಯಾಕ್ ಮಾಡಿ ಕೈನಲ್ಲಿ ಆಗ್ತಾ ಇರಲಿಲ್ಲ. 3-4 ಎಲಿಮೆಂಟು ಒಟ್ಟ ಟೈಮ್ ಪ್ರಿಸರ್ವ್ ಮಾಡಬೇಕಿತ್ತು ನೋಡಿ. ಇರ್ವಿ ಐರನ್ ರಾಡ್ಗಳು ಹೊಡೆದಿದ್ದಾರೆ. ಇದು ಅದಕ್ಕೋಸ್ಕರ ಆಚೆಗೆ ಬಿಲ್ಡಿಂಗ್ ಇತ್ತು, ಇಲ್ಲಿವರೆಗಿತ್ತು. ಈ ಕಂಪ್ಲೀಟ್ ಆಗಿತ್ತು. ಇದು ಅವರು ಇಲ್ಲಿಂದ ಕೂಡ ಹಾಕೊಂಡು ನೋಡಿದೆ. ಅಲ್ಲೊಂದು ಪಾರ್ಟ್ ತೋರಿಸಿದ್ರೆ ಊಟ ಗೀಟ ಕೊಡೋದು. ಇವೆಲ್ಲ ವೆಪನ್ಸ್ ಗೋಡ್. ನೋಡಿ ಇಂಗ್ಲೀಷ್ ತೋರಿಸ್ತೀನಿ. ಯಾರು ಚೆನ್ನ ಮುಸ್ಲಿಂ ಆರ್ಕಿಟೆಕ್ಟು, ಅದೆಲ್ಲ ಹಿಂದೂ ಆರ್ಕಿಟೆಕ್ಟು. ಹಿಂದೂ ಒಂದು ಇಸ್ಲಾಂ. ಹೊರಗಡೆ ಭಾಗ ಇಲ್ಲಿ ಹೋಗ್ಬಿಟ್ಟು ಆ ಡೋರ್ ಓಪನ್ ಮಾಡೋಕ್ಕಾಗಲಿಲ್ಲ. ನಾನು ತೋರಿಸಿದ್ದಲ್ಲ ಈಗ ಇದನ್ನು ಡ್ಯಾಮೇಜ್ ಮಾಡಿ ಹೊರಗಡೆ ನೋಡ್ತಿರ್ಬೋದು. ಜೊತೆ ಇಲ್ಲಿ ಈಗೇನು ವಿಕ್ಟೋರಿಯಾ ಹಾಸ್ಪಿಟ್ಲು ಇಲ್ಲಿದೆ, ಇಲ್ಲಿ ಊರಿರಲಿಲ್ಲ. ಅವಿನ್ಯೂ ರೋಡೇ ಮೇನ್ ರೋಡು. ಅವಾಗ 15ನೇ ಶತಮಾನದಲ್ಲೂ 17ನೇ ಶತಮಾನದಲ್ಲೂ ಅದೇ ಮೇನ್ ರೋಡು. ಇಂತಹ ಅಪರೂಪದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಪೆಪ್ಪರ್ಮಿಂಟ್ಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಮುಂದಿನ ಇತಿಹಾಸದ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.